ಸರ್ ಇದೇನು ಮ್ಯಾಪ್ ರೀಡಿಂಗ್ ಕ್ಲಾಸ್ ಆಗ್ತಾ ಇದೆಯಲ್ಲ, ಇಸ್ ಇಟ್ ಸಫಿಷಿಯಂಟ್? ಸುಮಾರು ಜನಕ್ಕೆ ಈ ಪ್ರಶ್ನೆ ಬಂದೇ ಬರುತ್ತೆ ಅಂಡ್ ಸುಮಾರು ಜನ ಕಮೆಂಟ್ಸ್ ಅಲ್ಲಿ ಕೂಡ ಕೇಳಿದಿರ. ಎಸ್, ನೀವು PC ಇಂದ DC ವರೆಗೂ ಅಂದ್ರೆ ಗ್ರೂಪ್ ಸಿ ಎಕ್ಸಾಮ್ಸ್ ಇಟ್ಕೊಂಡು KAS, UPSC, SSC ಯಾವ್ದಾದ್ರೂ ಪರೀಕ್ಷೆ ಆಗಿರ್ಬೋದು, ಮ್ಯಾಪ್ ರೀಡಿಂಗ್ ಅನ್ನೋದು ಒಂಥರ ಅಂತರ್ಗತವಾಗಿರ್ತಕ್ಕಂತಹ ಒಂದು ಟಾಪಿಕ್. ಎನಿ ಎಕ್ಸಾಮ್ ಆಗಿರ್ಲಿ 2 to 3 ಮಿನಿಮಮ್ ಕ್ವಶನ್ಸ್ ಮ್ಯಾಪ್ ರೀಡಿಂಗ್ ಮೇಲೆ ಡೈರೆಕ್ಟ್ ಆಗಿ ಬರುತ್ತೆ, ಇಂಡೈರೆಕ್ಟ್ ಇನ್ನೂ ಸುಮಾರು ಬರುತ್ತೆ. ಸೊ ಹಾಗಾದ್ರೆ ನಾವು ಮಾಡ್ತಾ ಇರತಕ್ಕಂತಹ ಒಂದು ಕ್ಲಾಸಸ್ ಸಫಿಷಿಯಂಟ್ ಹೌದಾ ಇಲ್ವಾ, ಹೇಗೆ ಗೊತ್ತಾಗುತ್ತೆ, ಅಥವಾ ನನಗೆ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ರೆಫರೆನ್ಸು ಈ PYQs ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಹಳೆಯ ಪ್ರಶ್ನೆಗಳು SSC, UPSC, KPSC ಈ ರೀತಿ ಹಲವಾರು ಪರೀಕ್ಷೆಗಳಲ್ಲಿ ಬಂದಂತಹ ರೆಫರೆನ್ಸ್ ಕ್ವಶನ್ಸ್ ಅನ್ನ ತೆಗೆದುಕೊಂಡು ಅದರ ಆಧಾರದ ಮೇಲೆ ಕಂಟೆಂಟ್ ಬಿಲ್ಡ್ ಮಾಡಿರ್ತೀನಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಇನ್ ವಿಚ್ ಇಯರ್ ಡಿಡ್ ದಿ ದಲೈ ಲಾಮಾ ಕ್ರಾಸ್ ಓವರ್ ಇನ್ ಟು ಇಂಡಿಯಾ ಅಂಡ್ ಟೇಕ್ ಅಸೈಲಮ್? ದಲೈ ಲಾಮಾ ಟಿಬೆಟನರ ಧರ್ಮಗುರು ಆದಂತಹ 14ನೇ ದಲೈ ಲಾಮಾ ಭಾರತಕ್ಕೆ ಯಾವ ವರ್ಷದಲ್ಲಿ ಬಂದು ರಕ್ಷಣೆಯನ್ನ ಪಡ್ಕೊಂಡ್ರು ಅಂತ ಕೇಳ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಈ ಪ್ರಶ್ನೆ GK ಫ್ಯಾಕ್ಟ್ ಅನ್ಸುತ್ತಲ್ವಾ, ಜನರಲ್ ನಾಲೆಜ್ ಫ್ಯಾಕ್ಟ್. ಬಟ್ ಮ್ಯಾಪ್ ರೀಡಿಂಗ್ ಅಂದ್ರೆ ನಾವು ಮ್ಯಾಪ್ ಓದುವಾಗ ಮ್ಯಾಪ್ ಅಲ್ಲಿ ಪ್ರಮುಖ ಸ್ಥಳಗಳನ್ನ ಏನ್ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಜಮ್ಮು ಕಾಶ್ಮೀರ ಅಲ್ಲಿ ನೆನಪಿದ್ಯಾ, ಸ್ಕಾರ್ಡು ವ್ಯಾಲಿ ಅಂತ ಡಿಸ್ಕಸ್ ಮಾಡಿದ್ವಿ, ಸಕ್ಷಮ್ ವ್ಯಾಲಿ ಡಿಸ್ಕಸ್ ಮಾಡಿದ್ವಿ, ಎಸ್ ಆರ್ ನೋ? ಅದೇ ರೀತಿ ಹಿಮಾಚಲ ಪ್ರದೇಶ ಡಿಸ್ಕಸ್ ಮಾಡುವಾಗ ಧರ್ಮಶಾಲಾ ಎಂಬ ಪ್ರದೇಶ ಬರುತ್ತೆ. ಸೊ ಆ ಧರ್ಮಶಾಲಾ ಆ ಪ್ರದೇಶದ ಬಗ್ಗೆ ಹೇಳಬೇಕಾದ್ರೆ ದಲೈ ಲಾಮಾ ಯಾವಾಗ ಬಂದ್ರು ಅಂತ ಐ ಡಿಸ್ಕಸ್ 1959. ಅದೇ ರೀತಿ ಕುಲು ವ್ಯಾಲಿ, ಹಿಮಾಚಲ ಪ್ರದೇಶ ಅಂದ್ರೆ ಕುಲು ವ್ಯಾಲಿ, ಕಾಂಗ್ರಾ ವ್ಯಾಲಿ ಫೇಮಸ್. ಈ ಕುಲು ವ್ಯಾಲಿಗೆ ಇರ್ತಕ್ಕಂತಹ ಮತ್ತೊಂದು ಹೆಸರು ಏನು ಅಂತ ಯಾವ್ದ್ರಲ್ಲಿ UPSC ಪರೀಕ್ಷೆಯಲ್ಲಿ UPSSC ಪರೀಕ್ಷೆಯಲ್ಲಿ ಕೇಳಿದ್ರು, ಅದಕ್ಕೆ ವ್ಯಾಲಿ ಆಫ್ ಗಾಡ್ಸ್ ಅಂತ ಕೂಡ ಕರಿತೀವಿ, ರೈಟ್? ಸೊ ಈ ರೀತಿಯಾದಂತಹ ಅಪ್ರೋಚ್ ಇಟ್ಕೊಂಡು ನಾವು ಪ್ರಿಪರೇಷನ್ ಮಾಡ್ತಾ ಇರುವಾಗ ನಮ್ಮ ಸಹಪಾಠಿಗಳು ಅಥವಾ ಇತರ ಕಾಂಪಿಟೇಟರ್ಸ್ಗೆ ಕಂಪೇರ್ ಮಾಡಿದ್ರೆ ನಮ್ಮ ಪ್ರಿಪರೇಷನ್ ಆಲ್ರೆಡಿ 1 ನಾಚ್ ಅಬೋವ್ ಇರುತ್ತೆ ಅಥವಾ ಅಹೆಡ್ ಇರುತ್ತೆ, ರೈಟ್? ಸೊ ಜಸ್ಟ್ ಕ್ವಿಕ್ ರಿಕ್ಯಾಪ್, ಈ ಹಿಂದಿನ 4 ತರಗತಿಗಳಲ್ಲಿ ಏನೇನು ಚರ್ಚೆ ಮಾಡಿದ್ವಿ? ಕ್ಲಾಸ್ ನಂಬರ್ 1 ಟ್ರಾಪಿಕ್ ಆಫ್ ಕ್ಯಾನ್ಸರ್, ಈ ಕರ್ಕಾಟಕ ವೃತ್ತ ಭಾರತದ ಯಾವ 8 ರಾಜ್ಯಗಳ ಮುಖಾಂತರ ಹಾಯ್ದು ಹೋಗುತ್ತೆ, ವೆಸ್ಟ್ ಟು ಈಸ್ಟ್, ಈಸ್ಟ್ ಟು ವೆಸ್ಟ್ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಸೆಕೆಂಡ್ ಕ್ಲಾಸ್ ನಂಬರ್ 2 ಅಲ್ಲಿ IST ಅಂದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಥವಾ 82.5 ಡಿಗ್ರಿ ಈಸ್ಟ್ ಲಾಂಗಿಟ್ಯೂಡ್, ಇದು ಹಾಯ್ದು ಹೋಗುವಂತಹ 5 ರಾಜ್ಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ತದನಂತರದಲ್ಲಿ ಕ್ಲಾಸ್ ನಂಬರ್ 3 ಮತ್ತು 4 ಅಲ್ಲಿ ನಾವು ಈ ಜಮ್ಮು ಕಾಶ್ಮೀರ ರಾಜ್ಯದ ಬಗ್ಗೆ ಚರ್ಚೆ ಮಾಡಿದ್ವಿ. ಅಲ್ಲಿ ಇರ್ತಕ್ಕಂತಹ ಪ್ರಮುಖ ಪರ್ವತಗಳು, ಕೆರೆಗಳು, ಲೇಕ್ಸ್, ಸ್ಟೇಟ್ ಅನಿಮಲ್, ಸ್ಟೇಟ್ ಪಾರ್ಕ್ ಎಲ್ಲವನ್ನ ಚರ್ಚೆ ಮಾಡಿದ್ವಿ, ರೈಟ್? ಸೊ ಇವತ್ತು ಒಂದು ಸ್ಟೆಪ್ ಕೆಳಗಡೆ ಬರೋಣ ಅಂತೆ. ಈ ಜಮ್ಮು ಕಾಶ್ಮೀರದಿಂದ ಸ್ವಲ್ಪ ಕೆಳಗಡೆ ಬಂದ್ರೆ ನಿಮ್ಗೆ ಹಿಮಾಚಲ ಪ್ರದೇಶ ಸಿಗುತ್ತೆ. ಯಾವುದು ಹಿಮಾಚಲ ಪ್ರದೇಶ? ಲೆಟ್ ಅಸ್ ಸ್ಟಾರ್ಟ್ ಅವರ್ ಕ್ಲಾಸ್ ಬೈ ಅಂಡರ್ಸ್ಟ್ಯಾಂಡಿಂಗ್ ದಿ ಬೇಸಿಕ್ ಮೀನಿಂಗ್ ಆಫ್ ಹಿಮಾಚಲ. ಹಿಮಾಚಲ ಅಂದ್ರೆ ಏನು, ಇದಕ್ಕೆ ಈ ರಾಜ್ಯಕ್ಕೆ ಈ ರೀತಿಯಾದಂತಹ ಹೆಸರು ಯಾಕೆ ಬಂತು ಅಂತ ತಿಳ್ಕೊಳ್ಳೋದ್ರ ಮುಖಾಂತರ ಲೆಟ್ ಅಸ್ ಸ್ಟಾರ್ಟ್. ಇಲ್ಲಿ ಪ್ರದೇಶ ಅಂದ್ರೆ ಒಂದು ಪ್ರದೇಶ, ಕನ್ನಡದಲ್ಲೂ ಪ್ರದೇಶ ಅಂತಾನೆ ಕರಿತೀವಿ. ಹಿಮಾಚಲ ಅಲ್ಲಿ 2 ಪದ ಬರುತ್ತೆ, ಹಿಮ ಮತ್ತು ಆಚಲ್. ನೆನ್ಪಿಟ್ಕೊಳ್ಳಿ, ಹಿಮ ಪ್ಲಸ್ ಆಚಲ್. ಹಿಮ ಅಂದ್ರೆ ಏನು? ಕನ್ನಡದಲ್ಲೂ ಹಿಮನೇ ಸರ್. ಏನು ಇಂಗ್ಲಿಷಲ್ಲಿ ಅಥವಾ ಹಿಂದಿಯಲ್ಲಿ ಹಿಮ ಆದ್ರೆ ಕನ್ನಡದಲ್ಲಿ ಕರಿಗೆ ನೀರಾಗಲ್ಲ, ಆಗುತ್ತಾ? ಇಲ್ಲ, ಅದು ಹಿಮಾನೇ. ಆಚಲ್ ಅಂದ್ರೆ ಪರ್ವತ ಅಥವಾ ಮೌಂಟೇನ್, ಪರ್ವತ ಅಥವಾ ಮೌಂಟೇನ್. ಸೊ ಅಂದ್ರೆ ಹಿಮಾಚಲ್ ಅಂದ್ರೆ ಹಿಮದಿಂದ ಆವೃತವಾದಂತಹ ಪರ್ವತ ಪ್ರದೇಶಕ್ಕೆ ನಾವು ಹಿಮಾಚಲ ಪ್ರದೇಶ ಅಂತ ಕರಿತೀವಿ. ಐ ರಿಪೀಟ್, ಹಿಮದಿಂದ ಆವೃತವಾಗಿರ್ತಕ್ಕಂತಹ ಪ್ರದೇಶಕ್ಕೆ ಹಿಮಾಚಲ ಪ್ರದೇಶ ಅಂತ ಕರಿತೀವಿ, ರೈಟ್? ಸೊ ಈ ರೀತಿ ಹೆಸರು ಬಂದಿತ್ತು ಸರ್. ಅಂದ್ರೆ ಬೇರೆ ಎಲ್ಲೆಲ್ಲಿ ಹಿಮ ಇರುತ್ತೋ, ಸ್ನೋ ಇರುತ್ತೋ ಎಲ್ಲದಕ್ಕೂ ನಾವು ಹಿಮಾಚಲ ಪ್ರದೇಶ ಅಂತ ಕರೆಯಕ್ಕಾಗತ್ತಾ? ಇಲ್ಲ. ಯಾವ ರೀತಿ ಬೆಂದ ಕಾಳೂರು ಇದೆ, ಹೂಬಳ್ಳಿ ಇದೆ, ಅದೇ ರೀತಿ ಇಲ್ಲಿ ಹಿಮಾಚಲ ಪ್ರದೇಶ ಅಂತ ನಮ್ಮ ಆನ್ಸೆಸ್ಟರ್ಸ್ ಹೆಸರಿಟ್ಟಿರ್ತಾರೆ. ಫೈನ್. ಸೊ ಇಲ್ಲಿ ಹಿಮಾಚಲ ಪ್ರದೇಶ ಅಂತ ಬಂದಾಗ ದಿಸ್ ಇಸ್ ಹಿಮಾಚಲ್ ಪ್ರದೇಶ್ ಮ್ಯಾಪ್. ನಿಮ್ಗಿಲ್ಲಿ ಜಮ್ಮು ಸಿಗುತ್ತೆ, ಜಮ್ಮು ಮತ್ತು ಕಾಶ್ಮೀರ್ ಅಂಡ್ ಲಡಾಖ್ ಯೂನಿಯನ್ ಟೆರಿಟರಿ ಸಿಗುತ್ತೆ. ಇಲ್ಲಿ ಹರಿಯಾಣ ಸಿಗುತ್ತೆ, ಹರಿಯಾಣ ರಾಜ್ಯ ಸಿಗುತ್ತೆ. ಕ್ವಿಕ್ ಆಗಿ ನೆನಪಿರ್ಲಿ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಈ ಕಡೆ ಚೀನಾ ಸಿಗುತ್ತೆ ಅಂಡ್ ಈ ಕಡೆ ನಿಮ್ಗೆ ಉತ್ತರಾಖಂಡ್ ಸಿಗುತ್ತೆ. ಎಷ್ಟು ಬೇಸಿಕ್ ಗೊತ್ತಿರುತ್ತಲ್ವಾ? ಗೊತ್ತಿರಲೇಬೇಕು. ಈಗ ಹಿಮಾಚಲ ಪ್ರದೇಶದಲ್ಲಿ ಬರ್ತಕ್ಕಂತಹ ಸುಮಾರು 4 ರಿಂದ 5 ಪ್ರಮುಖ ಪ್ರದೇಶಗಳನ್ನ ತಿಳ್ಕೊಳ್ಳೋಣ ಅಂತೆ. ಹಿಮಾಚಲ ಪ್ರದೇಶ ಅಂತ ಬರ್ತಾ ಇದ್ದಂಗೆ ನಮ್ಗೆ ಏನ್ ನೆನಪಿಗೆ ಬರುತ್ತೆ ಹೇಳಿ? ಹಿಮಾಚಲ ಪ್ರದೇಶ, ಉತ್ತರಾಖಂಡ್. ಸೊ ಇದನ್ನ ಯೂಶುವಲಿ ಹನಿಮೂನ್ ಸ್ಪಾಟ್ಸ್ ಅಂತ ಕರಿತೀವಿ ಅಥವಾ ಹನಿಮೂನ್ ಡೆಸ್ಟಿನೇಷನ್ಸ್ ಅಂತ ಕರಿತೀವಿ. ನಿಮ್ಮಲ್ಲಿ ಸುಮಾರು ಜನಕ್ಕೆ ಮದುವೆ ಆಗಿಲ್ಲ, ಮದುವೆ ಆದ್ಮೇಲೆ ನಿಮ್ಮ ಹೆಂಡತಿ ಏನ್ ಹೇಳ್ತಾರೆ ಅಥವಾ ನಿಮ್ಮ ಗಂಡಂದ್ರೆ ಏನ್ ಹೇಳ್ತಾರೆ? ಹನಿಮೂನ್ ಗೆಲ್ಲಿಗೆ ಹೋಗೋಣ ಅಂದ್ರೆ ಹಿಮಾಚಲ ಪ್ರದೇಶಕ್ಕೆ ಹೋಗೋಣ. ಹಿಮಾಚಲ ಪ್ರದೇಶದಲ್ಲಿ ಎಲ್ಲಿ ಅಂದ್ರೆ ಕುಲು ಮನಾಲಿ ಟೂರಿಸ್ಟ್ ಪ್ಯಾಕೇಜಸ್ ಇರ್ತವೆ. ಬೆಂಗಳೂರಿಂದ, ಹುಬ್ಳಿಯಿಂದ, ಧಾರವಾಡದಿಂದ ಕರ್ಕೊಂಡು ಹೋಗ್ತಾನೆ ಇರ್ತಾರೆ, ರೈಟ್? ಸೊ ಆ ಕುಲ್ಲು ಬರೋದಲ್ಲಿ ಇಲ್ಲಿ ಹಿಮಾಚಲ ಪ್ರದೇಶದ ಈ ಭಾಗದಲ್ಲಿ ನಿಮ್ಗೆ ಕುಲ್ಲು ಎಂಬ ಪ್ರದೇಶ ಬರುತ್ತೆ. ಅದರ ಸ್ವಲ್ಪ ಮೇಲ್ಗಡೆ ನಿಮ್ಗೆ ಮನಾಲಿ ಬರುತ್ತೆ. ಸರ್ ಯಾಕೆ ಸರ್ ಇಷ್ಟೊಂದು ಫೇಮಸ್? 2 ಬೇರೆ ಬೇರೆ ಪರ್ವತ ಶ್ರೇಣಿಗಳ ಮಧ್ಯೆ ಬಿಟ್ವೀನ್ 2
ಹಿಮಾಲಯನ್ ರೇಂಜಸ್ ಮೌಂಟೇನ್ ರೇಂಜಸ್ ಈ ಪ್ರದೇಶಗಳು ಸ್ಥಿತವಾಗಿದ್ದಾವೆ. ಸರ್ ಯಾವುದು ಪ್ರದೇಶ ಹೇಳ್ಬೋದಾ? ಸೊ ನೆನಪಿದೆಯಾ, ಜಮ್ಮು ಕಾಶ್ಮೀರ್ ಹೇಳುವಾಗ ಅಲ್ಲಿ 4 ಪರ್ವತ ಶ್ರೇಣಿಗಳನ್ನ ಹೇಳಿದ್ದೆ. ಯಾವುದು? ಕಾಲಾಜೀಪು, ಕಾರಕೋರಮ್ಮು, ಲಡಾಖ್, ಜಾಸ್ಕರು ಮತ್ತೆ ಪೀರ್ ಪಂಜಲ್ ರೇಂಜ್. ಆ ಪೀರ್ ಪಂಜಲ್ ರೇಂಜ್ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಪಾಯಿಂಟ್ ಹೇಳಿದ್ದೆ, ನೆನಪಿದ್ಯಾ? ಆ ಪೀರ್ ಪಂಜಲ್ ರೇಂಜು ಜಮ್ಮು ಕಾಶ್ಮೀರಲ್ಲಿ ಶುರುವಾಗಿ ಸ್ವಲ್ಪ ಅದ್ರ ಭಾಗ ಇಲ್ಲಿ ಹಿಮಾಚಲ ಪ್ರದೇಶದಲ್ಲೂ ಕೂಡ ಬರುತ್ತೆ ಅಂತ ಹೇಳಿದ್ದೆ. ಡಿ ಆಲ್ ರಿಮೆಂಬರ್? ನೆನಪಿಲ್ಲ ಅಂತ ಹೇಳಕ್ ಹೋಗ್ಬಿಡಿ. ಜಮ್ಮು ಕಾಶ್ಮೀರದಲ್ಲಿ ಆರಂಭವಾಗುವಂತಹ ಪೀರ್ ಪಂಜಲ್ ರೇಂಜು ಅದು ಯಾವುದು ನಮ್ಮ ಹಿಮಾಚಲ ಪ್ರದೇಶದಲ್ಲೂ ವ್ಯಾಪಿಸಿದೆ ಅಂತ ಹೇಳಿದ್ದೆ. ಸೊ ಈ ಒಂದು ಯಾವುದು ಪೀರ್ ಪಂಜಲ್ ರೇಂಜು ಹಿಮಾಚಲ ಪ್ರದೇಶದ ಉತ್ತರ ಭಾಗದಲ್ಲಿದೆ. ಅಂಡ್ ಅದರ ದಕ್ಷಿಣ ಭಾಗದಲ್ಲಿ ಮತ್ತೊಂದು ಪರ್ವತ ಶ್ರೇಣಿ ಅಥವಾ ಮೌಂಟೇನ್ ರೇಂಜ್ ಇದೆ. ಅದರ ಹೆಸರು ಬಂದ್ಬಿಟ್ಟು ಧೌಲಾಧರ್ ರೇಂಜ್. ಧೌಲಾಧರ್ ರೇಂಜ್. ಸೊ 2 ಪರ್ವತ ಶ್ರೇಣಿ ಗೊತ್ತಾಯ್ತು. ಮೇಲ್ಗಡೆ ಏನಿದೆ ನಮ್ಗೆ ಇಲ್ಲಿ ಪೀರ್ ಪಂಜಲ್ ರೇಂಜ್, ಕೆಳಗಡೆ ಧೌಲಾಧರ್ ರೇಂಜ್ ಇದೆ. ಸೊ ಪ್ರಶ್ನೆ ಏನ್ ಕೇಳಿದ್ರು SSC ಎಕ್ಸಾಮ್ ಅಲ್ಲಿ, ಹಿಮಾಚಲ ಪ್ರದೇಶದ ಯಾವ ಒಂದು ಭಾಗ ಅಥವಾ ಯಾವ ಒಂದು ಸ್ಥಳ ಈ 2 ಪರ್ವತ ಶ್ರೇಣಿಗಳ ಮಧ್ಯೆ ಲೊಕೇಟ್ ಆಗಿದೆ? ಯಾವುದು? ಪೀರ್ ಪಂಜಲ್ ಮತ್ತು ಯಾವುದು? ಧೌಲಾಧರ್ ರೇಂಜ್ ಮಧ್ಯೆ ಇರತಕ್ಕಂತಹ ಹಿಮಾಚಲ ಪ್ರದೇಶದ ಸ್ಥಳ ಯಾವುದು ಅಂತ ಕೇಳಿದ್ರೆ ಇಟ್ ಈಸ್ ಕುಲ್ಲು ವ್ಯಾಲಿ ಬರುತ್ತೆ ಮಧ್ಯದಲ್ಲಿ. ಸೊ 2 ಪರ್ವತ ಶ್ರೇಣಿಗಳ ಮಧ್ಯೆ ಇರುವಂತಹ ಕಿರಿದಾದಂತಹ ಒಂದು ಸ್ಥಳಕ್ಕೆ ನಾವೇನಂತ ಕರಿತೀವಿ? ವ್ಯಾಲಿ ಅಂತ ಕರಿತೀವಿ. ಆ ಕುಲ್ಲು ವ್ಯಾಲಿ ಬರೋದು ಈ 2 ಪರ್ವತ ಶ್ರೇಣಿಗಳ ಮಧ್ಯೆ. ಕ್ವಶನ್ ಬಂದಿತ್ತು, ರೈಟ್? ಸೊ ನೆಕ್ಸ್ಟ್ ಮನಾಲಿಗೆ ಬಂದ್ರ, ಮನಾಲಿಲೆಲ್ಲ ಟ್ರಿಪ್ ಮುಗಿಸ್ಕೊಂಡು ಸೀದಾ ಈ ಕಡೆ ಬನ್ನಿ. ಯಾವ್ದಿದು? ಇದು ಧರ್ಮಶಾಲಾ. ಯಾವ ಶಾಲಾ? ಧರ್ಮಶಾಲಾ. ಯಾಕೆ ಫೇಮಸ್ಸು? ಇದು 2 ಅಂಶಗಳಿಗೆ ಫೇಮಸ್ಸು. ಮೊದಲನೇದಾಗಿ ಧರ್ಮಶಾಲಾ ಕ್ರಿಕೆಟ್ ಸ್ಟೇಡಿಯಂ. ಕ್ರಿಕೆಟ್ ಫ್ಯಾನ್ಸ್ ಇದ್ರೆ ಗೊತ್ತಿರಬಹುದು. ಧರ್ಮಶಾಲಾ ಕ್ರಿಕೆಟ್ ಸ್ಟೇಡಿಯಂ ಎಲ್ಲಾ ಕ್ರಿಕೆಟರ್ಸು ಇಷ್ಟಪಡುವಂತಹ ಒಂದು ಕ್ರಿಕೆಟ್ ಸ್ಟೇಡಿಯಂ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಅವರು ಆಡುವಾಗ ಸುತ್ತಮುತ್ತಲು ಕಾಣ್ತಕ್ಕಂತಹ ನೇಚರು, ವ್ಯೂ ಪಾಯಿಂಟ್ ಸೂಪರ್ ಆಗಿರುತ್ತೆ. ಸೊ ಹಾಗಾಗಿ ಒಂಥರ ಎನ್ರಿಚಿಂಗ್ ಇರುತ್ತೆ ಅವರಿಗೆ ಎಕ್ಸ್ಪೀರಿಯನ್ಸ್. ಸಟಲ್ ಸೂದಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಹಾಗಾಗಿ ಧೋನಿ, ವಿರಾಟ್ ಕೊಹ್ಲಿ ಸೇರಿದಂತೆ ಎಲ್ಲರೂ ಕೂಡ ಈ ಸ್ಟೇಡಿಯಂ ಅನ್ನು ಅಪ್ರಿಶಿಯೇಟ್ ಮಾಡ್ತಾರೆ. ಇದು ಒಂದು ರೀಸನ್. ಮತ್ತೊಂದು ರೀಸನ್, 1959ರಲ್ಲಿ ಯಾವಾಗ ಚೀನಾ ಯಾವುದು ಈ ಟಿಬೆಟ್ ಅಂತ ಒಂದು ರಾಷ್ಟ್ರ ಆಯಿತು, ಸಪರೇಟ್ ರಾಷ್ಟ್ರ ಆಯಿತು. ಚೀನಾ ಅದು ತನ್ನ ಭಾಗ ಅಂತ ಹೇಳ್ಬಿಟ್ಟು ಇಲ್ಲೀಗಲಿ ಅದನ್ನ ಎನ್ಕ್ರೋಚ್ ಮಾಡ್ಕೊಳ್ತು, ಅತಿಕ್ರಮಣ ಮಾಡ್ಕೊಳ್ತು. ಆ ಸಂದರ್ಭದಲ್ಲಿ ಸುಮಾರು ಟಿಬೆಟನ್ನರು, ಮಹಿಳೆಯರು, ಮಕ್ಕಳು, ವಯಸ್ಸಾದವರು ಎಲ್ಲರನ್ನ ನಿರ್ದಾಕ್ಷಿಣ್ಯವಾಗಿ ಈ ಚೀನಾ ಕೊಲ್ತಾ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಟಿಬೆಟನ್ ಧರ್ಮಗುರುವಾದಂತಹ 14ನೇ ದಲೈ ಲಾಮಾ ಅವರ ನೇತೃತ್ವದಲ್ಲಿ ಸುಮಾರು ಜನ ಟಿಬೆಟನ್ಸ್ ಭಾರತಕ್ಕೆ ಬಂದು ನೆಲೆಸಿದ್ರು. ಭಾರತ, ಬಾಂಗ್ಲಾದೇಶ್, ಮಯನ್ಮಾರ್ ಈ ತರ ಬೇರೆ ಬೇರೆ ಪ್ಲೇಸಸ್ಗೆ ಹೋದ್ರು. ಅಲ್ಲಿ ಸಿಗ್ನಿಫಿಕೆಂಟ್ ಪಾಪ್ಯುಲೇಷನ್ ಎಲ್ಲಿ ಭಾರತಕ್ಕೆ ಬಂತು. ಸೊ ಆ ಬಂದಂತಹ ಸಂದರ್ಭದಲ್ಲಿ ಟಿಬೆಟನ್ನರ ಧರ್ಮಗುರು ಆದಂತಹ 14ನೇ ದಲೈ ಲಾಮಾಗೆ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸ್ಥಳ ಯಾವುದು ಅಂದ್ರೆ ಇದೇ ಧರ್ಮಶಾಲೆಯಲ್ಲಿ. ಇದೆಲ್ಲಿ ಬರುತ್ತೆ? ಈ ಹಿಮಾಚಲ ಪ್ರದೇಶದ ಒಂದು ಪಶ್ಚಿಮ ಭಾಗದಲ್ಲಿ ಬರುತ್ತೆ, ರೈಟ್? ಧರ್ಮಶಾಲಾ ನೋಡಿದ್ರಿ, ಮನಾಲಿ ನೋಡಿದ್ರಿ, ಕುಲು ನೋಡಿದ್ರಿ. ಸರ್ ಮೇನ್ ಕ್ಯಾಪಿಟಲ್ಲೇ ಬಿಟ್ರಲ್ಲ, ಯಾವ್ದು ಕ್ಯಾಪಿಟಲ್? ಹಿಮಾಚಲ ಪ್ರದೇಶ ಕ್ಯಾಪಿಟಲ್ ಯಾವುದು? ಕ್ಯಾನ್ ಎನಿವನ್ ಕಮೆಂಟ್? ಇಟ್ ಈಸ್ ಶಿಮ್ಲಾ. ಹಿಮಾಚಲ ಪ್ರದೇಶ್ ಶಿಮ್ಲಾ ಕ್ಯಾಪಿಟಲ್ ಬರುತ್ತೆ, ಈ ಸದರ್ನ್ ಭಾಗದಲ್ಲಿ ಬರುತ್ತೆ. ಸರ್ ಇಷ್ಟೇ ಸಾಕಾ? ಇಲ್ಲ, ಇನ್ನೊಂದು ಪ್ಲೇಸ್ ಬೇಕು. ಆ ಪ್ಲೇಸ್ ಅನ್ನ ಮುಂದೆ ಕ್ವಶನ್ ಜೊತೆ ಡಿಸ್ಕಸ್ ಮಾಡುವಾಗ ಹೇಳ್ತೀನಿ ನಾನು. ಸೊ ಒಂದದು. ಎರಡನೇದು ಮಂಡಿ ಅಂತ ನೀವು ಕೇಳಿರ್ಬೇಕು ಒಂದು ಪ್ಲೇಸ್. ಯಾವ್ದಕ್ಕೆ ಫೇಮಸ್ ಹೇಳಿ? ಯಾವುದೋ ಒಬ್ರು ಫೇಮಸ್ ಬಾಲಿವುಡ್ ಆಕ್ಟ್ರೆಸ್, ಬಾಲಿವುಡ್ ಹೀರೋಯಿನ್ ಇತ್ತೀಚೆಗೆ ಆ ಮಂಡಿ ಅನ್ನೋ ಸ್ಥಳದಿಂದ ಕಂಟೆಸ್ಟ್ ಮಾಡಿ MP ಆಗಿ ಯಾವುದು ಲೋಕಸಭೆಗೆ ಹೋಗಿದ್ದಾರೆ. ಯಾರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ, ರೈಟ್? ನೆಕ್ಸ್ಟ್ ಇಷ್ಟು ಗೊತ್ತಾಯ್ತಾ? ಈಗ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬಂದಿತ್ತು? ದಲೈ ಲಾಮಾ ಬಗ್ಗೆ ಹೇಳಿದೆ. ಇನ್ ವಿಚ್ ಇಯರ್ ಡಿಡ್ ದಿ ದಲೈ ಲಾಮಾ ಕ್ರಾಸ್ ಓವರ್ ಇಂಟು ಇಂಡಿಯಾ ಅಂಡ್ ಟೇಕ್ ಅಸೈಲಮ್? ರಕ್ಷಣೆ ತಗೊಂಡಿದ್ದು ಯಾವಾಗ? 1959. SSC ಪರೀಕ್ಷೆಯಲ್ಲಿ ಕೇಳಿದ್ರು. 2018ರ UPSSC ಪರೀಕ್ಷೆಯಲ್ಲಿ ಏನ್ ಕೇಳಿದ್ರು? ಕುಲು ವ್ಯಾಲಿ ಇಸ್ ಆಲ್ಸೋ ನೋನ್ ಆಸ್, ಇದನ್ನ ವ್ಯಾಲಿ ಆಫ್ ಗಾಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ SSC CGL ಅಲ್ಲಿ 2022ರಲ್ಲಿ ಈ ಪ್ರಶ್ನೆ ಬಂದಿತ್ತು. ಇನ್ ವಿಚ್ ಸ್ಟೇಟ್ ಆಫ್ ಇಂಡಿಯಾ ಈಸ್ ದಿ ಕಾಂಗ್ರಾ ಅಂಡ್ ಕುಲು ವ್ಯಾಲಿ ಲೊಕೇಟೆಡ್? ಕಾಂಗ್ರಾ ಮತ್ತು ಕುಲು ವ್ಯಾಲಿ ಯಾವ ರಾಜ್ಯದಲ್ಲಿದ್ದಾವೆ? ಹಿಮಾಚಲ ಪ್ರದೇಶದಲ್ಲಿದ್ದಾವೆ. ನೆಕ್ಸ್ಟ್ ವಿಚ್ ಡ್ಯಾಮ್ ಆಫ್ ಇಂಡಿಯಾ ಹ್ಯಾಸ್ ದಿ ರಿಸರ್ವಾಯರ್ ನೇಮ್ಡ್ ಗೋಬಿಂದ್ ಸಾಗರ್? ಸೊ ಈಗ ಏನ್ ಬೇಕು ನಮ್ಗೆ? ಇಂಪಾರ್ಟೆಂಟ್ ಡ್ಯಾಮ್ಸ್ ಬೇಕು. ಇಲ್ಲಿ ಪ್ರಮುಖವಾಗಿ ಹಿಮಾಚಲ ಪ್ರದೇಶ ಅಂತ ಬಂದಾಗ ನಮ್ಗೆ 2 ಪ್ರಮುಖವಾದಂತಹ ಡ್ಯಾಮ್ಸ್ ಗೊತ್ತಿರಲೇಬೇಕಾಗತ್ತೆ. ಯಾವ್ಯಾವ್ದು ಡ್ಯಾಮ್ಸು? ಕ್ಯಾನ್ ಎನಿವನ್ ಟೆಲ್ ಮಿ? ಇಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಗೋಬಿಂದ್ ಸಾಗರ್ ಡ್ಯಾಮ್. ಗೋಬಿಂದ್ ಸಾಗರ್ ಡ್ಯಾಮ್.
ಸರ್ ಏನು ಯಾವ್ದಕ್ಕೆ ಫೇಮಸ್ ಇದೆ? ಇದೊಂದು ಮಾನವ ನಿರ್ಮಿತ ಸರೋವರ ಅಥವಾ ಲೇಕ್ ಅಂತ ಕರೀಬಹುದು. ಹೆಂಗೆ ಮಾನವರು ಹೆಂಗ್ ನಿರ್ಮಾಣ ಮಾಡಿದ್ರು? ಕೆರೆನೇ ಮಾಡಬೇಕು, ಸರೋವರನೇ ಮಾಡಬೇಕು ಅಂತ ನಿರ್ಮಾಣ ಮಾಡಿದ್ರ? ನೋ, ಅವ್ರಿಲ್ಲಿ 2 ಡ್ಯಾಮ್ ಕಟ್ತಾರೆ. ಅವರು ಅಂದ್ರೆ ನಾವೇ. ಒಂದು ಭಾಕ್ರಾ ಮತ್ತೊಂದು ನಂಗಲ್. ಭಾಕ್ರಾ ಮತ್ತು ನಂಗಲ್ ಈ 2 ಡ್ಯಾಮ್ಗಳನ್ನ ಕಟ್ತಾರೆ. ಈ ಡ್ಯಾಮ್ ನಿರ್ಮಾಣದಿಂದ ರಚನೆ ಆದಂತಹ ಒಂದು ಸರೋವರ ಯಾವುದು? ಇದೇ ಗೋವಿಂದ ಸಾಗರ್ ಡ್ಯಾಮ್. ಎಷ್ಟು ಜನ ಇಲ್ಲಿವರೆಗೂ ಇವತ್ತಿನವರೆಗೂ ಭಾಕ್ರಾ ನಂಗಲ್ ಅಂದ್ರೆ ಒಂದೇ ಒಂದು ಸಿಂಗಲ್ ಡ್ಯಾಮ್ ಅಂತ ಅನ್ಕೊಂಡಿದ್ರಿ? ಕಮೆಂಟ್ ಮಾಡಿ. ಆಕ್ಚುಲಿ ಭಾಕ್ರಾ ಮತ್ತು ನಂಗಲ್ 2 ಬೇರೆ ಬೇರೆ ಡ್ಯಾಮ್ಗಳು, ಹತ್ತತ್ರ ಇರತಕ್ಕಂಥ ಡ್ಯಾಮ್ಗಳು. ಅದರಿಂದ ಈ ಗೋವಿಂದ ಸಾಗರ್ ಲೇಕ್ ಏನು ಸರೋವರ ನಿರ್ಮಾಣ ಆಗಿದೆ. ಇದನ್ ಬಿಟ್ರೆ ಇಲ್ಲಿ ಪಾಂಗ್ ಡ್ಯಾಮ್ ಅಂತ ಹೇಳ್ಬಿಟ್ಟು ಮತ್ತೊಂದು ಡ್ಯಾಮ್ ಲೊಕೇಟ್ ಆಗಿದೆ. ಪಾಂಗ್ ಸರೋವರ ಅಂತ ಕೂಡ ಕರಿಬಹುದು. ಪಾಂಗ್ ಸರೋವರ, ಇದು ಪಾಂಗ್ ಸರೋವರ ಮತ್ತೆ ಯಾವುದು ಗೋವಿಂದ ಸಾಗರ್ ಡ್ಯಾಮ್. ಪ್ರಶ್ನೆ ಏನ್ ಕೇಳಬಹುದು, ಇವು ಯಾವ ನದಿಗಳಿಂದ ನಿರ್ಮಾಣವಾಗಿದೆ ಅಥವಾ ನಿರ್ಮಾಣ ಆಗಲ್ಪಟ್ಟಿದೆ ಅಂತ ಕೇಳಿದ್ರೆ, ಈ ಗೋವಿಂದ ಸಾಗರ್ ಡ್ಯಾಮ್ಗೆ ಮತ್ತು ಭಾಕ್ರಾ ನಂಗಲ್ಗೆ ಇರತಕ್ಕಂತಹ ನದಿ ಸಟ್ಲೇಜ್, ಇಂಡಸ್ ಮತ್ತು ಅದರ ಉಪನದಿಗಳು, ಅದರಲ್ಲಿ ಬರ್ತಕ್ಕಂತಹ ಪ್ರಮುಖ ಉಪನದಿ ಸಟ್ಲೇಜ್. ನೆಕ್ಸ್ಟ್ ಈ ಪಾಂಗ್ ಸರೋವರಕ್ಕೆ ಅಥವಾ ಇದರ ನಿರ್ಮಾಣಕ್ಕೆ ಇರತಕ್ಕಂತಹ ಒಂದು ನದಿ ಯಾವುದು? ಬಿಯಾಸ್ ನದಿ. ಲಾಸ್ಟ್ ಕ್ಲಾಸ್ ಅಲ್ಲಿ ಚರ್ಚೆ ಮಾಡಿದ್ವಿ, ಜ್ಞಾಪಕ ಇರಬೇಕು. ಇಂಡಸ್ ವಾಟರ್ ಟ್ರೀಟಿ ಅಥವಾ ಸಿಂಧು ನದಿ ಒಪ್ಪಂದ ಏನು, ಅದು ವೆಸ್ಟರ್ನ್ ಅಥವಾ ಪಶ್ಚಿಮಕ್ಕೆ ಹರಿತಕ್ಕಂತಹ 3 ನದಿಗಳನ್ನ ಪಾಕಿಸ್ತಾನಕ್ಕೆ ಕೊಟ್ಟರೆ, ಪೂರ್ವಕ್ಕೆ ಹರಿತಕ್ಕಂತಹ ಅಥವಾ ಪೂರ್ವದಲ್ಲಿ ಇರತಕ್ಕಂತಹ 3 ನದಿಗಳ ಸಂಪೂರ್ಣ ಒಡೆತನವನ್ನ ಭಾರತಕ್ಕೆ ಕೊಟ್ಟಿತ್ತು. ವೆಸ್ಟರ್ನ್ ರಿವರ್ಸ್ ಅಂದ್ರೆ ಯಾವುದು? ಇಂಡಸ್, ಜೇಲಂ, ಚೆನಾಬ್. ಈಸ್ಟರ್ನ್ ರಿವರ್ಸ್ ಅಂದ್ರೆ ರಾವಿ, ಬಿಯಾಸ್ ಅಂಡ್ ಸಟ್ಲೆಜ್. ಸೊ ಇಲ್ಲಿ ಸಟ್ಲೆಜ್ ಬರುತ್ತೆ ಗೋವಿಂದ ಸಾಗರ್ಗೆ ಮತ್ತು ಬಿಯಾಸ್ ಬರುತ್ತೆ ಪಾಂಗ್ ಸರೋವರಕ್ಕೆ. ನೆನಪಿರ್ಲಿ, ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಕೇಳಬಹುದು. ಸೊ ಈಗ ಪ್ರಶ್ನೆ ಸಾಲ್ವ್ ಮಾಡೋಣ. ಯಾವ ರೀತಿ ಪ್ರಶ್ನೆ ಬಂದಿತ್ತು? ವಿಚ್ ಡ್ಯಾಮ್ ಆಫ್ ಇಂಡಿಯಾ ಹ್ಯಾಸ್ ದಿ ರಿಸರ್ವೈರ್ ನೇಮ್ಡ್ ಗೋವಿಂದ್ ಸಾಗರ್? SSL ಕೇಳಿದ್ದು 2020ರಲ್ಲಿ. ಯಾವ ರಾಜ್ಯದಲ್ಲಿ ಇದೆ ಅಂತ ಸಿಂಪಲ್ ಆಗಿ ಕೇಳಿದ್ದಾರೆ. ಆಬ್ವಿಯಸ್ಲಿ ಇಟ್ ಈಸ್ ಗೋವಿಂದ ಸಾಗರ್ ಸರೋವರಕ್ಕೆ ಯಾವ ಡ್ಯಾಮ್ ಅಂತ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ಇಟ್ ಈಸ್ ಭಾಕ್ರಾ ನಂಗಲ್ ಡ್ಯಾಮು. ಈಗ ತಾನೇ ಹೇಳಿದೆ, ಭಾಕ್ರಾ ನಂಗಲ್ 2 ಸಪರೇಟ್, ಅದನ್ನ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡಿ. ಹಿಮಾಚಲ ಪ್ರದೇಶದಲ್ಲಿ ಬರುತ್ತೆ. ನೆಕ್ಸ್ಟ್, ಆನ್ ವಿಚ್ ರಿವರ್ ಈಸ್ ದಿ ಪಾಂಗ್ ಡ್ಯಾಮ್ ಕನ್ಸ್ಟ್ರಕ್ಟೆಡ್? ರಿವರ್ ಯಾವುದು ಅಂತ ಹೇಳಿದೆ ನಾನು? ಬಿಯಾಸ್. ಆಪ್ಷನ್ ನಂಬರ್ 4 ಬಿಯಾಸ್ ನದಿ. ಎಸ್, ಇಲ್ಲೇ ಇರುತ್ತೆ. ಇದು ಯಾವುದು? UKPSC ಅಲ್ಲಿ 2013ರಲ್ಲಿ ಕೇಳಿದ್ದು. ನೆಕ್ಸ್ಟ್, ಕಾಲ್ಕಾ ಶಿಮ್ಲಾ ರೈಲ್ವೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಪಟ್ಟಿಯಲ್ಲಿ ಇರತಕ್ಕಂತಹ 2 ಪ್ರಮುಖ ಸ್ಥಳಗಳು, ಹಿಮಾಚಲ ಪ್ರದೇಶದ 2 ಸ್ಥಳಗಳಲ್ಲಿ ಒಂದು ಕಾಲ್ಕಾ ಶಿಮ್ಲಾ ರೈಲ್ವೆ. ಈ ರೀತಿ ಟ್ರೈನ್ ಕಾಣುತ್ತಿದೆ ನೋಡಕ್ಕೆ. ಇದನ್ನ ಟಾಯ್ ಟ್ರೈನ್ ಅಂತ ಕೂಡ ಕರೀತಾರೆ. ಟಾಯ್ ಟ್ರೈನ್ ಅಂದ್ರೆ ಇದೇನು ಆಟ ಆಡೋ ಟ್ರೈನ್ ಅಲ್ಲ. ಇದರಲ್ಲಿ ಎಲ್ಲರೂ ನಮ್ಮ ವಯಸ್ಕರು, ದೊಡ್ಡವರೆಲ್ಲ ಹೋಗ್ಬಹುದು. ಟ್ರೈನ್ ಜರ್ನಿನೇ. ಬಟ್ ಅಲ್ಲಿ ಆ ರಾಜ್ಯದಲ್ಲಿ ಇರತಕ್ಕಂಥ ಸೀನರಿನ ತೋರ್ಸಕ್ಕೆ ಬಳಸ್ತಕ್ಕಂತಹ ಟ್ರೈನು. 1903ರಲ್ಲಿ ಲಾರ್ಡ್ ಕರ್ಜನ್ ಏನಿದ್ರಲ್ಲ, ಲಾರ್ಡ್ ಕರ್ಜನ್ ಅವರು ಇದನ್ನ ಇನಾಗ್ರೇಟ್ ಮಾಡಿದ್ರು. ಸೊ ಎಲ್ಲಿ ಬರುತ್ತೆ ಕಾಲ್ಕಾ ಅನ್ನೋದು? ಇಲ್ಲಿ ಕನ್ಫ್ಯೂಸ್ ಆಗ್ಬೋದು ನೀವು. ಯಾಕಂದ್ರೆ ಕಾಲ್ಕಾ ಅನ್ನೋ ಸ್ಥಳ ನಮಗೆ ಹಿಮಾಚಲ ಪ್ರದೇಶದಲ್ಲಿ ಬರಲ್ಲ. ಸರ್, ಏನ್ ಹಿಂಗೆ ಹೇಳ್ತಾ ಇದ್ದೀರಾ? ಹೌದು, ಕಾಲ್ಕಾ ಅನ್ನೋ ಸ್ಥಳ ಈ ಹಿಮಾಚಲ ಪ್ರದೇಶದ ಈ ಭಾಗದಲ್ಲಿ ಯಾವ ರಾಜ್ಯ ಇದೆ ಅಂತ ಹೇಳಿದೆ? ಇಲ್ಲಿ ಹರಿಯಾಣ ಇದೆ. ಹರಿಯಾಣ ರಾಜ್ಯದಲ್ಲಿ ಬರ್ತಕ್ಕಂತಹ ಒಂದು ಸ್ಥಳ ಕಾಲ್ಕಾ. ಯಾವುದು? ಕಾಲ್ಕಾ. ಸೊ ಇದು ಹರಿಯಾಣದಲ್ಲಿದೆ, ಬಟ್ ಬಾರ್ಡರ್ ಅಲ್ಲಿದೆ. ಸೊ ಯಾವುದು ನಮ್ಮ ಹಿಮಾಚಲ ಪ್ರದೇಶದ ಬಾರ್ಡರ್ ಅಲ್ಲಿದೆ. ಸೊ ಇಲ್ಲಿಂದ ಶಿಮ್ಲಾಗೆ ಈ ಮೌಂಟೇನ್ಸ್ ಮೂಲಕ ಹಾಯ್ದು ಹೋಗುವಂತಹ ಒಂದು ಮೌಂಟೇನ್ ಟ್ರೈನ್ ಅಥವಾ ಟಾಯ್ ಟ್ರೈನ್ ಅಂತ ಕರೀತಾರೆ. ಸೊ ಅದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಥವಾ ವಿಶ್ವ ಪಾರಂಪರಿಕ ತಾಣಗಳು ಅಥವಾ ಪಟ್ಟಿಯಲ್ಲಿ ತನ್ನ ಸ್ಥಾನವನ್ನ ಪಡ್ಕೊಂಡಿದೆ. ಸೊ ಹಾಗಾಗಿ ಕ್ವಶನ್ ನೋಡಿ. ಈಗ ಕ್ವಶನ್ ಏನಿದೆ? ಕಾಲ್ಕಾ ಶಿಮ್ಲಾ ರೈಲ್ವೆ ಒನ್ ಆಫ್ ದಿ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ವಾಸ್ ಬಿಲ್ಟ್ ಇನ್ ದಿ ಇಯರ್. ಯಾವ ವರ್ಷದಲ್ಲಿ ಅದರ ಒಂದು ಬಿಲ್ಡಿಂಗ್ ಆಗಿತ್ತು ಅಂತ ಕೇಳಿದ್ರೆ 1898ರಲ್ಲಿ ಇದು ಬಿಲ್ಡಿಂಗ್ ಆಗಿತ್ತು. ಅದನ್ನ ಇನಾಗ್ರೇಟ್ ಮಾಡಿದ್ದು 1903ರಲ್ಲಿ. ಯಾರಿಗೆ? ಪಬ್ಲಿಕ್ಗೋಸ್ಕರ ಇನಾಗ್ರೇಟ್ ಮಾಡ್ತಾರೆ. ರೈಟ್. ನೆಕ್ಸ್ಟ್, ಇದ್ರ ಜೊತೆಗೇನೆ ಸ್ವಲ್ಪ GK ಫ್ಯಾಕ್ಟ್ಸ್ ಕೂಡ ಇರುತ್ತೆ ಅಂತ ಹೇಳಿದೆ. ಕೇವಲ ಮ್ಯಾಪ್ ಅಂದ್ರೆ ಇಂಪಾರ್ಟೆಂಟ್ ಡಿಸ್ಟ್ರಿಕ್ಟ್ಸ್ ಹೇಳಿ ಬಾರ್ಡರ್ ಹೇಳಿ ಹೋಗೋದಲ್ಲ. ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಆ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಚರ್ಚೆ ಮಾಡೋಣ ಅಂತೆ. ಅಂಡ್ ಬೈ ದ ವೇ, ವಿಡಿಯೋ ಲೈಕ್ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಅಂಡ್ ಅಲ್ಲೇ ವಿಡಿಯೋದಲ್ಲಿ ಹೈಪ್ ಅಂತ ಒಂದು ಆಪ್ಷನ್ ಇರುತ್ತೆ, ಹೈಪ್ ಅನ್ನ ಕೊಡಿ. ಸೊ ದಟ್ ಈ ವಿಡಿಯೋ ಆದಷ್ಟು ಮ್ಯಾಕ್ಸಿಮಮ್ ಜನರಿಗೆ ರೀಚ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ರೈಟ್. ಸೊ ಡೋಂಟ್ ಫಾರ್ಗೆಟ್ ಟು ಹೈಪ್. ಈಗ
ಈ ಜೌಗು ಪ್ರದೇಶಗಳು ಅಥವಾ ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ. ರಾಮ್ಸಾರ್ ಕನ್ವೆನ್ಷನ್ ಅಡಿಯಲ್ಲಿ ಪ್ರಪಂಚದ ಹಲವು ವೆಟ್ಲ್ಯಾಂಡ್ಸ್ ಅನ್ನ ಅಥವಾ ಜೌಗು ಪ್ರದೇಶಗಳನ್ನ ರಾಮ್ಸಾರ್ ವೆಟ್ಲ್ಯಾಂಡ್ಸ್ ಅಂತ ಕ್ಲಾಸಿಫೈ ಮಾಡಲಾಗಿದೆ. ಸೊ ಆ ರೀತಿ ಭಾರತದಲ್ಲಿ ಇರತಕ್ಕಂತಹ ಸುಮಾರು 91 ವೆಟ್ಲ್ಯಾಂಡ್ಸ್ ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ 3 ವೆಟ್ಲ್ಯಾಂಡ್ಸ್ ಇದೆ. ಒಂದು ಪಾಂಗ್ ಡ್ಯಾಮ್, ಮತ್ತೊಂದು ರೇಣುಕಾ ಲೇಕ್, ಮತ್ತೊಂದು ಚಂದರ್ತಾಲ್. ಪಾಂಗ್ ಡ್ಯಾಮ್, ರೇಣುಕಾ ಲೇಕ್ ಮತ್ತು ಚಂದರ್ತಾಲ್. ಸೊ ನೆನಪಿದೆಯಾ? ಪಾಂಗ್ ಡ್ಯಾಮ್ ಬಗ್ಗೆ ಸ್ಟಾರ್ಟಿಂಗ್ ಹೇಳಿದೆ ನಾನು. ಪಾಂಗ್ ಡ್ಯಾಮ್ ಇದು ಯಾವ ನದಿಗೆ ಸಂಬಂಧಪಟ್ಟಿದ್ದು? ಬಿಯಾಸ್. ಎಸ್ ಆರ್ ನೋ? ಸೊ ರೇಣುಕಾ ಲೇಕ್ ಮತ್ತು ಚಂದರ್ತಾಲ್ ಅಥವಾ ಚಂದರ್ತಾಲ್ ಇವುಗಳು ಕೂಡ ಹಿಮಾಚಲ ಪ್ರದೇಶದಲ್ಲಿ ಇರತಕ್ಕಂತಹ ಮೂರು ಪ್ರಮುಖ ವೆಟ್ಲ್ಯಾಂಡ್ಸ್. ಇಲ್ಲಿ ಜಾಸ್ತಿ ಇನ್ ಡೆಪ್ತ್ ಹೋಗೋ ಅವಶ್ಯಕತೆ ಇಲ್ಲ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ನಾವು ಇಲ್ಲಿ ಏನಕ್ಕೆ ಬಂದಿದ್ದೀವಿ? ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಳ್ಬೇಕು, ಆರ್ಡರ್ ಕಾಪಿ ತಗೊಳ್ಬೇಕು, ಸರ್ವಿಸ್ಗೆ ಹೋಗ್ಬೇಕು. ಡೋಂಟ್ ಟ್ರೈ ಟು ಬಿ ಅನ್ ಎಕ್ಸ್ಪರ್ಟ್. PhD ಮಾಡಕ್ ಹೋಗ್ಬೇಡಿ. ಇಲ್ಲಿ ನಿಮ್ಗೆ ಬೇಕಾಗಿರೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಮಾತ್ರ. ಸೊ ರೇಣುಕಾ, ಚಂದರ್ತಾಲ್ ಮತ್ತು ಪಾಂಗ್ ಡ್ಯಾಮ್ ನಮ್ಮ ಹಿಮಾಚಲ ಪ್ರದೇಶದಲ್ಲಿ ಇರ್ತಕ್ಕಂತಹ 3 ವೆಟ್ಲ್ಯಾಂಡ್ಸ್. ಯಾವುದು? ರಾಮ್ಸಾರ್ ವೆಟ್ಲ್ಯಾಂಡ್ಸ್. ನೆಕ್ಸ್ಟ್ ಇಲ್ಲಿ ಇರ್ತಕ್ಕಂತಹ 5 ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ಸ್. ಯಾವ್ದ್ರಲ್ಲಿ? ಹಿಮಾಚಲ ಪ್ರದೇಶದ 5 ನ್ಯಾಷನಲ್ ಪಾರ್ಕ್ಸ್ ಯಾವ್ಯಾವ ಅಂತ ಕೇಳಬಹುದು. ನೆನಪಿರ್ಲಿ, ಹಿಮಾಚಲ ಪ್ರದೇಶದಲ್ಲಿ ದೇರ್ ಆರ್ ನೋ ಟೈಗರ್ ರಿಸರ್ವ್ಸ್. ಹುಲಿ ಸಂರಕ್ಷಿತ ಪ್ರದೇಶಗಳು ಹಿಮಾಚಲ ಪ್ರದೇಶದಲ್ಲಿ ಇಲ್ಲ. ಅಲ್ಲಿ ಕೇವಲ ಇರತಕ್ಕಂತಹ ಅಭಯಾರಣ್ಯಗಳು ಅಥವಾ ನ್ಯಾಷನಲ್ ಪಾರ್ಕ್ಸ್ ಕೇವಲ 5. ಮೊದಲನೇದಾಗಿ ಇಂದರ್ಕಿಲಾ ನ್ಯಾಷನಲ್ ಪಾರ್ಕ್, ಎರಡನೇದು ಪಿನ್ ವ್ಯಾಲಿ ನ್ಯಾಷನಲ್ ಪಾರ್ಕ್, ಮತ್ತೊಂದು ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್, ಮತ್ತೊಂದು ಸಿಂಬಲ್ಬಾರಾ ನ್ಯಾಷನಲ್ ಪಾರ್ಕ್, ಆಮೇಲೆ ಖೀರ್ಗಂಗಾ ನ್ಯಾಷನಲ್ ಪಾರ್ಕ್. ಖೀರ್ಗಂಗಾ, ಸಿಂಬಲ್ಬಾರಾ, ಆಮೇಲೆ ಪಿನ್ ವ್ಯಾಲಿ, ಇಂದರ್ಕಿಲಾ ಅಂಡ್ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್. ಈ 5 ನ್ಯಾಷನಲ್ ಪಾರ್ಕ್ಗಳು ಎಲ್ಲಿದ್ದಾವೆ? ಹಿಮಾಚಲ ಪ್ರದೇಶದ ರಾಜ್ಯದಲ್ಲಿದ್ದಾವೆ. ರೈಟ್. ಸೊ ಇತ್ತೀಚೆಗೆ ರೀಸೆಂಟ್ GI ಟ್ಯಾಗ್ ನೋಡೋದಾದ್ರೆ ರೀಸೆಂಟ್ ಆಗಿ 2025-24 ಹಿಮಾಚಲ ಪ್ರದೇಶದ ಯಾವುದೊಂದು ಪ್ರಾಡಕ್ಟ್ಗೆ ಸಿಕ್ಕಿಲ್ಲ. ಬಟ್ ಅತಿ ರೀಸೆಂಟ್ ಅಂದ್ರೆ 2023ರಲ್ಲಿ ಈ ಕಾಂಗ್ರಾ ಟೀಗೆ, ಕಾಂಗ್ರಾ ಚಹಾ ಪುಡಿಗೆ ಅಥವಾ ಚಹಾಕ್ಕೆ GI ಟ್ಯಾಗ್ ಸಿಕ್ಕಿದೆ ಅಥವಾ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಸಿಕ್ಕಿದೆ. ನೆಕ್ಸ್ಟ್ ಹಿಮಾಚಲ ಪ್ರದೇಶದಲ್ಲಿ ಇರ್ತಕ್ಕಂತಹ ವರ್ಲ್ಡ್ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್, ಯುನೆಸ್ಕೋ ಪಾರಂಪರಿಕ ತಾಣಗಳು ಒಟ್ಟು ಎಷ್ಟಿದಾವೆ? ಕ್ಯಾನ್ ಎನಿವನ್ ಕಮೆಂಟ್? ಒಟ್ಟು ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಎಷ್ಟಿದಾವೆ? ಶಾಲ್ ಐ ಗಿವ್ ಅ ಕ್ಲೂ? ಹೇಳಿ. 35 ಯಾವುದು ಕಲ್ಚರಲ್ಲು, 7 ನ್ಯಾಚುರಲ್ಲು, 1 ಮಿಕ್ಸ್ಡ್, ಒಟ್ಟು 43. ಎಸ್, ಒಟ್ಟು 43 ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇಂಡಿಯಾದಲ್ಲಿ ಇದಾವೆ. ಅದರಲ್ಲಿ 2 ನಿಮಗೆ ಹಿಮಾಚಲ ಪ್ರದೇಶದಲ್ಲಿ ಸಿಗುತ್ತೆ. ಒಂದು ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್, ಮತ್ತೊಂದು ಕಾಲ್ಕಾ ಟು ಶಿಮ್ಲಾ ಟಾಯ್ ಟ್ರೈನ್. ಈ ಟಾಯ್ ಟ್ರೈನ್ ಆಗಲೇ ತೋರಿಸಿದ್ದೀನಿ. ಮತ್ತೊಂದು ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್. ಕ್ಲಿಯರ್? ಸೊ ಇದ್ರ ಮೇಲೆ ಪ್ರಶ್ನೆ ಬಂದಿತ್ತು ಅಥವಾ ನೆಕ್ಸ್ಟ್ ಇಂಪಾರ್ಟೆಂಟ್ ಸಬ್ ಟಾಪಿಕ್ ಅಂದ್ರೆ ಇದರಲ್ಲಿ ಟ್ರೈಬಲ್ ಗ್ರೂಪ್ಸ್. ಈಗ ಪ್ರತಿ ರಾಜ್ಯದಲ್ಲೂ ಹಲವಾರು ಟ್ರೈಬಲ್ ಗ್ರೂಪ್ಸ್ ಇರುತ್ತೆ. ಎಲ್ಲವನ್ನು ಓದ್ಬೇಕಾ? ನೋ. ಪ್ರಮುಖವಾದಂತಹ 1 ಇಲ್ಲ 2 ಇಂಪಾರ್ಟೆಂಟ್ ಟ್ರೈಬ್ಸ್ ಗೊತ್ತಿದ್ರೆ ದಟ್ ಇಸ್ ಮೋರ್ ದನ್ ಸಫಿಶಿಯಂಟ್. ರೈಟ್. ಸೊ ಇಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಇರ್ತಕ್ಕಂತಹ ಟ್ರೈಬಲ್ಸ್ ಅನ್ನ ಅಥವಾ ಏನು ಬುಡಕಟ್ಟು ಜನಾಂಗವನ್ನ ಐಡೆಂಟಿಫೈ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೀಟೆಡ್ ಪೇಪರ್ ಅಲ್ಲಿ ಕೇಳಿದ್ರು. ಅದು ಬಂದ್ಬಿಟ್ಟು ಗಡ್ಡಿ ಟ್ರೈಬ್. ಗಡ್ಡಿ ಟ್ರೈಬ್ ಅಂತ ಬಂದ್ಬಿಟ್ಟು ಎಲ್ಲಿದೆ? ನಿಮಗೆ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಬುಡಕಟ್ಟು ಜನಾಂಗ. ನೆಕ್ಸ್ಟ್, ವಿಚ್ ಆಫ್ ದಿ ಹಬ್ಬ ಹರಿದಿನ ಫೇರ್ಸು ಅದರ ಬಗ್ಗೆ. Which of the following is a cattle fair celebrated in the state of Himachal Pradesh? Answer ಬಂದ್ಬಿಟ್ಟು ಆಪ್ಷನ್ ನಂಬರ್ 3 ನಲ್ವಾರಿ ಫೇರ್, ನಲ್ವಾರಿ ಫೆಸ್ಟಿವಲ್ ಅಥವಾ ನಾಲ್ವರಿ ಫೆಸ್ಟಿವಲ್. ಇನ್ನು ಹಿಮಾಚಲ ಪ್ರದೇಶದ ರಾಜ್ಯ ಪ್ರಾಣಿ ಮತ್ತು ರಾಜ್ಯ ಪಕ್ಷಿ, ಸ್ಟೇಟ್ ಅನಿಮಲ್ ಅಂಡ್ ಸ್ಟೇಟ್ ಬರ್ಡ್. ಇಲ್ಲಿ ಲಡಾಖ್ನ ಸ್ಟೇಟ್ ಅನಿಮಲ್ ಯಾವ್ದಾಗಿತ್ತು? ಸ್ನೋ ಲೆಪರ್ಡ್. ಅದೇ ರೀತಿ ಹಿಮಾಚಲ ಪ್ರದೇಶದ ಸ್ಟೇಟ್ ಅನಿಮಲ್ ಕೂಡ ಸ್ನೋ ಲೆಪರ್ಡ್ ಅಥವಾ ಹಿಮಚಿರತೆ. ಅಂಡ್ ಯಾವುದು ನಮ್ಮ ಹಿಮಾಚಲ ಪ್ರದೇಶದ ಸ್ಟೇಟ್ ಬರ್ಡ್ ಬಂದ್ಬಿಟ್ಟು ವೆಸ್ಟರ್ನ್ ಟ್ರಾಗೋಪನ್. ಯಾವುದು? ವೆಸ್ಟರ್ನ್ ಟ್ರಾಗೋಪನ್. ಕ್ಲಿಯರ್? ಸೊ ಇಷ್ಟು ಹಿಮಾಚಲ ಪ್ರದೇಶ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ, ಮ್ಯಾಪ್ ರೀಡಿಂಗು, GK ಫ್ಯಾಕ್ಟ್ಸು, ಕಲ್ಚರಲ್ ಫ್ಯಾಕ್ಟ್ಸು ಎಲ್ಲವೂ ಬೇಕಾಗಿತ್ತು ನಿಮಗೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ಪಂಜಾಬ್. ಅಲ್ಲಿವರೆಗೂ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒನ್ಸ್ ಅಗೇನ್ ಐ ರಿಕ್ವೆಸ್ಟ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಹೈಪ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ಸಿ ಯು ಇನ್ ದಿ ನೆಕ್ಸ್ಟ್ ಕ್ಲಾಸ್.